ಇನ್ನು ಮಕ್ಕಳು 1ನೇ ತರಗತಿ ಪ್ರವೇಶ ವಯೋಮಿತಿ ಸಡಿಲಿಕೆ ಆಗಿರುವಂತದ್ದು. 1ನೇ ತರಗತಿ ಸೇರೋದಕ್ಕೆ 6 ವರ್ಷ ತುಂಬಿರಬೇಕಿಲ್ಲ. ಮುಂದೆ 5 ವರ್ಷ ಆಗಿದ್ರೆ ಸಾಕು, ದಾಖಲಾತಿ ಮಾಡಿಕೊಳ್ಳಲಾಗುತ್ತೆ. ಶಾಲಾ ದಾಖಲಾತಿಗೆ 60 ದಿನಗಳ ವಿನಾಯಿತಿಯನ್ನು ನೀಡಿದೆ ಸರ್ಕಾರ. ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟವಾಗಿರುವಂತಿದೆ. 2 ವಾರಗಳ ಹಿಂದೆ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ರು. ಇದೀಗ ರಾಜ್ಯ ಸರ್ಕಾರದಿಂದ ಕೂಡ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯದ ಲಕ್ಷಾಂತರ ಮಕ್ಕಳು ಪೋಷಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸದ್ಯಕ್ಕೆ 2020 ಜುಲೈ 30ರೊಳಗೆ ಜನಿಸಿದಂತಹ ಮಕ್ಕಳ ಪ್ರವೇಶ 1ನೇ ತರಗತಿಗೆ ವಯೋಮಿತಿ ಸಡಿಲಿಕೆ ಕುರಿತು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದೀಗ ಮಕ್ಕಳನ್ನ ಒಂದನೇ ಕ್ಲಾಸ್ಗೆ ಸೇರಿಸಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ದಾಖಲು ಮಾಡುವಂತಹ ಸಂಬಂಧ ವಯೋಮಿತಿ ಸಡಿಲಿಕೆ ಮಾಡಿ ಕರ್ನಾಟಕ ಸರ್ಕಾರ ಇದೀಗ ಮಹತ್ವದ ಆದೇಶ ಹೊರಡಿಸಿರುವಂಥದ್ದು. 2026ನೇ ಸಾಲಿನ ಮಕ್ಕಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಒಟ್ಟು 60 ದಿನಗಳ ವಿನಾಯಿತಿಯನ್ನು ನೀಡಿದ್ದು 5 ವರ್ಷ 10 ತಿಂಗಳು ಪೂರ್ಣಗೊಂಡಿದ್ರೆ ಪ್ರವೇಶ ಸಿಕ್ಕಿದೆ. 6 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಇತ್ತು. ಬಟ್ ಈಗ 5 ವರ್ಷ 10 ತಿಂಗಳು ಪೂರ್ಣಗೊಂಡಿದ್ರೆ ಪ್ರವೇಶ ಸಿಗುತ್ತೆ. ಸೊ ಮಗುವನ್ನ 1ನೇ ತರಗತಿಗೆ ಸೇರಿಸೋದಕ್ಕೆ 6 ವರ್ಷ ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕಿತ್ತು ಅಂತ ಹೇಳ್ಬಿಟ್ಟು ಈ ಹಿಂದೆ ಆದೇಶವನ್ನು ಹೊರಡಿಸಿದ್ರು. ಈ ಬಾರಿ ಪೋಷಕರ ಒತ್ತಡಕ್ಕೆ ಮಣಿದು ಇದೀಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 2 ತಿಂಗಳ ವಿನಾಯಿತಿಯನ್ನು ನೀಡೋದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಸದ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಇನ್ನು ಆದೇಶದಲ್ಲಿ ಈ ವರ್ಷಕ್ಕೆ ಮಾತ್ರ ಅನ್ವಯ ಅನ್ನುವಂತಹ ನಿಯಮ ಕೂಡ ವಿಧಿಸಲಾಗಿದೆ. ಇನ್ನು ಯಾವ ವರ್ಷ ಜನಿಸಿದ ಮಗುವಿಗೆ ಶಾಲೆ ಪ್ರವೇಶಕ್ಕೆ ಅವಕಾಶ ಅಂತ ನೋಡ್ತಾ ಹೋಗೋದಾದರೆ ಹಳೆ ನಿಯಮದ ಪ್ರಕಾರ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಹಿಂದೆ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದ್ರೆ 6 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು ಅನ್ನುವಂಥದ್ದಿತ್ತು. ಸಾಕಷ್ಟು ಗೊಂದಲಗಳಿತ್ತು. ಸಿಕ್ಕಾಪಟ್ಟೆ ಪೋಷಕರು ಬೇಸರ ಕೂಡ ಹೊರ ಹಾಕಿದ್ರು. ಸೊ 1 ವರ್ಷ ಸುಮ್ಮನೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ 2-3 ಮಂತ್ಸ್ ಕೂಡ ಬಾಕಿ ಇತ್ತು. 1 ದಿನಾನೂ ಕೂಡ ಕಮ್ಮಿ ಇರೋ ಹಾಗಿಲ್ಲ ಅಂತ ಹೇಳಲಾಗಿತ್ತು. ಬಟ್ ಈಗ 2 ತಿಂಗಳ ವಿನಾಯಿತಿಯನ್ನ ಕೊಟ್ಬಿಟ್ಟು ಆದೇಶ ಹೊರ ಬಿದ್ದಿದೆ. ಸೊ ಪೋಷಕರ ಒತ್ತಡಕ್ಕೆ ಮಣಿದು ಅಂತ ಹೇಳ್ಬಿಟ್ಟು ಸೊ ರಿಯಾಕ್ಷನ್ ಯಾವ ರೀತಿ ಇದೆ? ಎಸ್ ರೋಜಾ, ಸದ್ಯಕ್ಕೆ ಏನು ಈಗಿನ ಆಗಿರುವಂತಹ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಹೋದ್ರೆ ಮಕ್ಕಳು 1ನೇ ತರಗತಿ ಪ್ರವೇಶಕ್ಕೆ ವಯೋಮಿತಿಗೆ ಏನು ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಿರುವಂತಹದ್ದು. ಮೊದಲೆಲ್ಲ ಮಕ್ಕಳು 1ನೇ ತರಗತಿ ಏನು 1ನೇ ತರಗತಿ ಸೇರೋದಕ್ಕೆ ಅವರಿಗೆ 6 ವರ್ಷಗಳು ಕಂಪ್ಲೀಟ್ ಆಗಿರ್ಬೇಕು ಅನ್ನುವಂತಹ ರೂಲ್ಸ್ ಇತ್ತು. ಸದ್ಯಕ್ಕೆ ಏನು ಇನ್ನು ಮುಂದೆ ಅಂದ್ರೆ 2020 ಜುಲೈ 30ರೊಳಗೆ ಜನಿಸಿರುವಂತಹ ಮಕ್ಕಳಿಗೆ ಆಗಿರ್ಬೋದು 5-10 ಅಂದ್ರೆ 5 ವರ್ಷದ 10 ತಿಂಗಳಾಗಿದ್ರು ಪರವಾಗಿಲ್ಲ. ಅಂದ್ರೆ ಒಂದು 3 ತಿಂಗಳ ಇದನ್ನ 2 ತಿಂಗಳವರೆಗೂ ಇಳಿಕೆಯನ್ನ ಮಾಡಿರುವಂತದ್ದು. ಸೊ ಇನ್ ಮುಂದೆ ಏನು 5 ವರ್ಷ ಮತ್ತು 10 ತಿಂಗಳು ವರ್ಷದ ಒಳಗೊಂಡಿರುವಂತಹ ಮಕ್ಕಳು ದಾಖಲಾತಿಗೆ ಅಂದ್ರೆ ಅವ್ರು ಅರ್ಹರಾಗ್ತಾರೆ ಅಂತ ಹೇಳಿ ಅಂದ್ರೆ 60 ದಿನಗಳ ವಿನಾಯಿತಿಯನ್ನ ನೀಡಿ ಸರ್ಕಾರ ಸದ್ಯಕ್ಕೆ ಸಡಿಲಿಕೆಯನ್ನ ಮಾಡಿರುವಂತದ್ದು. ಇದನ್ನ ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಸಹ ಪ್ರಕಟ ಮಾಡಿರುವಂತದ್ದು. ಇನ್ನು 2 ವಾರಗಳ ಹಿಂದೆ ಶಿಕ್ಷಣ ಸಚಿವರು ಸಹ ಇದರ ಘೋಷಣೆಯನ್ನ ಮಾಡಿದ್ರು. ಆದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಆದೇಶವನ್ನ ಹೊರಡಿಸಿರಲಿಲ್ಲ. ಆದ್ರೆ ರಾಜ್ಯದ ಲಕ್ಷಾಂತರ ಮಕ್ಕಳಾಗಿರ್ಬೋದು ಪೋಷಕರಿಗೂ ಸಹ ಇದರಿಂದ ಒಂದ್ ರೀತಿಯಲ್ಲಿ ಅನುಕೂಲ ಆಗುವಂತಹದ್ದು. ಅದು ಅಲ್ಲದೆ ಕಳೆದ ಒಂದಷ್ಟು ತಿಂಗಳಿಂದ ತುಂಬಾ ಗೊಂದಲದಲ್ಲಿ ನಡೀತಾ ಇರುವಂತಹ ವಿಚಾರ ಇದು. ಸಾಕಷ್ಟು ಪರ ಆಗಿರ್ಬೋದು ವಿರೋಧ ಆಗಿರ್ಬೋದು ಈ ರೀತಿಯಾಗಿ ಅವರದ್ದೇ ಆದಂತಹ ಒಪಿನಿಯನ್ಸ್ ಗಳು ಕೇಳಿ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಹಿಂದೆ ಎಲ್ಲ 6 ವರ್ಷ ಕಂಪ್ಲೀಟ್ ಆಗಿರುವಂತಹ ಮಕ್ಕಳನ್ನ ಮಾತ್ರ 1ನೇ ತರಗತಿಗೆ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಈಗ 60 ದಿನಗಳು ಅಂದ್ರೆ 2 ತಿಂಗಳ ಮಿತಿಯನ್ನ ಕಡಿಮೆ ಮಾಡಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಜನರು ಇದಕ್ಕೆ ಪರ ಆದ್ರೆ ಇನ್ನೊಂದಷ್ಟು ಜನರು ವಿರೋಧ ಅನ್ನುವಂಥದ್ದು. ಯಾಕೆಂತಂದ್ರೆ ಯಾವುದೇ ವಿಚಾರ ಇದ್ರೂ ಪರ ವಿರೋಧ ಅನ್ನುವಂಥದ್ದು ಇದೇ ಇರುತ್ತೆ. ಕೆಲವೊಂದಷ್ಟು ಜನ ಪೋಷಕರು ನಮಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಪೋಷಕರು ಯಾಕೆ ಇನ್ನು 2 ತಿಂಗಳ ಮಿತಿಯನ್ನ ಸಡಿಲಿಕೆ ಮಾಡಿರುವಂತದ್ದು, ಇದಕ್ಕೆ ಸರ್ಕಾರದಿಗೆ ಏನು ಉಪಯೋಗ ಆಗುತ್ತೆ ಅನ್ನುವಂತ ಒಪಿನಿಯನ್ ಸಹ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಜನರಿಗೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದಲೇ ಮಾಡಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುವಂತಹದ್ದು. ರೋಜಾ, ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.